ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಡಿಕೆ ಕಾಳಿನಿಂದ ರಸಪಲ್ಯ, ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಮಾಡುವಂಥ ಮಡಿಕೆ ಕಾಳಿನ ರಸಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಕಪ್ನಷ್ಟು ಮಡಿಕೆನ ಮೊಳಕೆ ಬರೆಸಿರೋದು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಸುಲಭವಾಗಿ ಮಡಿಕೆ ಕಾಳು ಮೊಳಕೆ ಬರುತ್ತೆ. ಹೆಸರು ಕಾಳಕ್ಕಿಂತ ಸುಲಭವಾಗಿ ನೀವು ಇದನ್ನು ಮೊಳಕೆ ಬರ್ಸ್ಕೋಬೋದು. ಕುಕ್ಕರ್ಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಳ್ಳೋಣ. ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಸಣ್ಣದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಅರ್ಧ ಟೀ ಸ್ಪೂನಷ್ಟು, ಸ್ವಲ್ಪ ಕರಿಬೇವು. ಈರುಳ್ಳಿ ಎಲ್ಲ ಕೆಂಪಗೆ ಫ್ರೈ ಮಾಡ್ಕೊಳ್ಳೋಣ. 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಈರುಳ್ಳಿ ಎಲ್ಲ ಕೆಂಪಾಗಿ ಫ್ರೈ ಆಗಿದೆ. ಈಗ ಮಡಿಕೆ ಕಾಳು ಹಾಕ್ಕೊಳ್ಳೋಣ. ಇದಕ್ಕೆ 1 ಬೌಲ್ನಷ್ಟು ನೀರು ಹಾಕ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ 1 ವಿಸಲು ಉಗಿಸ್ಕೊಳ್ಳೋಣ. ಈಗ ಗ್ಯಾಸ್ ಮೇಲೆ ಈರುಳ್ಳಿ, ಟೊಮೆಟೊ, 1 ಸಣ್ಣ ತುಂಡು ಒಣ ಕೊಬ್ಬರಿ, ಈ ಮೂರನ್ನು ಚೆನ್ನಾಗಿ ಸುಟ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಗ್ಯಾಸಲ್ಲಿ ಸುಟ್ಕೊಂಡಿರೋದು. ಇವು ಪೂರ್ತಿ ತಣ್ಣಗಾಗಲಿ. ಎಲ್ಲ ತಣ್ಣಗಾಗಿದೆ. ಮೊದಲು ಒಣ ಕೊಬ್ಬರಿ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಟೀ ಸ್ಪೂನಷ್ಟು ಬಿಳಿ ಎಳ್ಳು ಹುರಿದಿಟ್ಕೊಂಡಿರೋದು. ಇವನ್ನೆರಡು ಮೊದಲು ಪುಡಿ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಳ್ಳೋಣ, ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ದಂಟು ಸಮೇತ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀರು ಹಾಕೋದು ಬೇಡ, ಹಾಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರೋದು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಪ್ಯಾನಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಕಾಯೋಕೆ ಇಟ್ಟಿದ್ದೀನಿ. ಈ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ಕೊಳ್ಳೋಣ. ಲೋ ಫ್ಲೇಮ್ ಇಟ್ಕೊಂಡು ಕೈ ಆಡಿಸೋಣ. ಎಣ್ಣೆ ಬಿಡುವವರೆಗೂ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಹುರ್ಕೊಂಡಿರೋದು, ಎಣ್ಣೆ ಎಲ್ಲ ಹೊರ ಬರ್ತಾ ಇದೆ. 1 ಟೀ ಸ್ಪೂನಷ್ಟು ಖಾರದ ಪುಡಿ, ನಾನಿಲ್ಲಿ ಬ್ಯಾಡಿಗೆ ಖಾರ ಬಳಸ್ತಾ ಇದ್ದೀನಿ. 1 ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಧನಿಯಾ ಪುಡಿ 1 ಅರ್ಧ ಟೀ ಸ್ಪೂನಷ್ಟು. ಲೋ ಫ್ಲೇಮಲ್ಲೇ 1 ನಿಮಿಷ ಹುರ್ಕೊಳ್ಳೋಣ. ಮಸಾಲೆ ಜೊತೆಗೆ ಖಾರದ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮುಚ್ಚಿಬಿಟ್ಟೆ 1 ನಿಮಿಷ ಹುರ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇರಲಿ, ಮಸಾಲೆ ಸಿಯೋದು ಬೇಡ. ಈ ಥರ ನೀವು ಮೊಳಕೆ ಕಟ್ಟಿದ್ದು ಪಲ್ಯ ಮಾಡಿ ತುಂಬ ಚೆನ್ನಾಗಿರುತ್ತೆ. ಹೊಸ ಥರ ಟೇಸ್ಟು. ಖಾರ ಎಲ್ಲ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಎಣ್ಣೆ ಎಲ್ಲ ಹೊರಗೆ ಬರ್ತಾ ಇದೆ. ಈ ಥರ ಎಣ್ಣೆ ಬರ್ತಾ ಇದ್ದರೆ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಅಂತ, ಆವಾಗ ನಿಮಗೆ ಪಲ್ಯ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನೊಂದು ಅರ್ಧ ಕಪ್ನಷ್ಟು ನೀರು ಹಾಕೋತೀನಿ. ಮಸಾಲೆ ಕುದಿಯೋಕ್ಕೆ ಶುರುವಾಗಿದೆ. ಬೇಯಿಸ್ಕೊಂಡಿರೋ ಮಡಿಕೆ ಕಾಳು ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನಾನು ಒಂದು ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಬೆಲ್ಲ ಬೇಕಾದರೆ ಹಾಕ್ಕೊಳ್ಬೋದು. ಲೋ ಫ್ಲೇಮಲ್ಲಿ ತಟ್ಟೆ ಮುಚ್ಚಿ 3 ರಿಂದ 4 ನಿಮಿಷ ಬೇಯಿಸ್ಕೊಳ್ಳೋಣ.
3ರಿಂದ 4 ನಿಮಿಷ ಬೇಯೋಕೆ ಬಿಟ್ಟಿತ್ತು. ಚೆನ್ನಾಗಿ ಕುದೀತಾ ಇದೆ. ಮೊಳಕೆ ಕಾಳು ರಸಪಲ್ಯ ರೆಡಿಯಾಗಿದೆ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ರುಚಿಕರವಾದ ಮಡಿಕೆ ಕಾಳು ರಸಪಲ್ಯ ರೆಡಿಯಾಗಿದೆ. ಇದನ್ನು ಚಪಾತಿ, ರೊಟ್ಟಿ, ಪೂರಿ, ಅನ್ನಕ್ಕೂ ಕೂಡ ಬಳಸ್ಬೋದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.